1,60,000 ಸರ್ ಇದು ಬರೀ 1,60,000 ಕೊಡ್ತೀನಿ. ಪ್ರೈಸ್ ಬಂದ್ಬಿಟ್ಟು 1,95,000 ಕೋಟ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ 1,90,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಇದ್ರ ಪ್ರೈಸ್ ಬಂದ್ಬಿಟ್ಟು 2,90,000 ಕೋಟ್ ಮಾಡ್ತಾ ಇದೀವಿ ಸರ್. ಎದುರುಗಡೆ ಬಂದ್ರೆ 2,80,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಎಸ್ ಸರ್, ನೋಡಿ ಸರ್. ಯಾರ್ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಯಾರ್ ಗಾಡಿ ತಗೊಂಡ್ಬೇಕು ಅಂತ ಇದ್ದೀರಾ ಅವ್ರಿಗೆ ಫಾರ್ವರ್ಡ್ ಮಾಡಿ. ಗಾಡಿ ಇವತ್ತಿದೆ, ನಾಳೆ ಇರಲ್ಲ. 1,70,000 ಕೋಟ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ 1,60,000 ಕೊಡ್ತೀನಿ ಸರ್. ಸರ್ ಪ್ರೈಸ್ ಬಂದ್ಬಿಟ್ಟು 1,05,000 ಕೋಟ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ ಬರೀ 90,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಬರೀ 90,000 ಬರೀ 90,000ಕ್ಕೆ ಸರ್. ಪ್ರೈಸ್ ಬಂದ್ಬಿಟ್ಟು ಬೇರೆ ಕಡೆ ಎಲ್ಲ ಬಹಳ ಡಿಮ್ಯಾಂಡ್ ಇದೆ. ನಮ್ ಆಫೀಸಿಗೆ ಬಂದ್ರೆ 1,95,000 ಕೊಡ್ತೀನಿ ಸರ್. ಸರ್ ಪ್ರೈಸ್ ಚಾನ್ಸ್ ಪ್ರೈಸ್ ಅಂತ ಹೇಳ್ತೀನಿ. ಹೇಳಿ ಸರ್. 1,50,000ಗೆ ಸಿಂಗಲ್ ಓನರ್ ಸೆಂಟ್ರ್ ಕೊಡ್ತೀನಿ ಸರ್. ಇಡೀ ಬಜಾರ್ ಹುಡುಕಿದ್ರು ಸಿಗಲ್ಲ. 2,75,000 ಕೊಡ್ತೀನಿ ಸರ್. ಪೋಲೋ ಬ್ಲಾಕ್ ಕಲರ್ 7,00,000 ಕಲರ್ 2011 ಅದು ಸಿಂಗಲ್ ಓನರ್ ಗಾಡಿ. 0 ಡೌನ್ ಪೇಮೆಂಟ್ ಅಲ್ಲಿ ಆಗತ್ತಿದ್ದು 7 ಲಕ್ಷ ಲೋನ್ ಆಗತ್ ಗಾಡಿಗೆ. 0 ಡೌನ್ ಪೇಮೆಂಟ್ ಆಗುತ್ತಾ? 0 ಡೌನ್ ಪೇಮೆಂಟ್ ಅಲ್ಲಿ ಆಗತ್ತೆ ಸರ್. ಬಂದ್ಬಿಟ್ಟು 3,95,000 ಕೋಟ್ ಮಾಡ್ತಾ ಇದೀನಿ. ಇದೂನು ಅಷ್ಟೇ ನಿಮ್ಗೆ 3,75,000 ಮಾಡ್ಕೊಡ್ತೀನಿ ಸರ್. ಸರ್ ಏನ್ ಹೇಳ್ತಿದ್ರೆ ನಿಜನಾ? 4,25,000ಗೆ ಶಿಫ್ಟ್ ಡಿಸೈರ್. ಎಸ್ ಸರ್. ಇದ್ರ ಪ್ರೈಸ್ ಬಂದ್ಬಿಟ್ಟು 4,50,000 ಕೋಟ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ 435 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಸೊ ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ ರ್ಯಾಂಕ್ 1 ಕಾರಿಗೆ ಬಂದಿದ್ದೀನಿ. ಹಾಗೇನೆ ಸರ್ ಇದ್ದಾರೆ, ಸರ್ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಆಗಿ ಮಾಹಿತಿ ತಿಳ್ಕೊಳ್ಳೋಣ. ಹಾಯ್ ಸರ್. ಸರ್ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ಓಕೆ ಸರ್. ಮತ್ತೊಂದು ಸರಿ ರ್ಯಾಂಕ್ 1 ಕಾರ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? ಸರ್ ರ್ಯಾಂಕ್ 1 ಕಾರ್ ಎಕ್ಸಾಕ್ಟ್ ಲೊಕೇಶನ್ ನಾಯಿಂದಳ್ಳಿ ಸರ್ವಿಸ್ ರೋಡ್ ಅಲ್ಲಿ ಅಂಡರ್ ಪಾಸ್ ಇದೆ. ಅಂಡರ್ ಪಾಸ್ ಹತ್ರ ಬಂದು 11ನೇ ಕ್ರಾಸ್ ಒಂಚೂರು ಎಂಟರ್ ಆಗ್ತಿದಂಗೆ ರೈಟ್ ಸೈಡ್ ಅಲ್ಲಿ ನಮ್ಮ ಆಫೀಸ್ ಲೊಕೇಟ್ ಆಗಿದೆ. ಸೊ ಅಲ್ಲಿ ಮೇಲೆ ನಾಯಿಂದಳ್ಳಿ ಬ್ರಿಡ್ಜ್ ಬರುತ್ತೆ. ಕೆಳಗಡೆ ಬಂದ್ರೆ ಈಸಿಯಾಗಿ ಬಂದ್ಬಿಡುತ್ತೆ, ಡೈರೆಕ್ಟ್ ಆಗಿ ಕಾಣಿಸುತ್ತೆ ಅನ್ಬೋದು ನಿಮಗೆ. ಸೊ ಲೊಕೇಶನ್ ಆಗಿರುತ್ತೆ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಹಾಗೆ ಫೋನ್ ನಂಬರ್ ಇರುತ್ತೆ ಡಿಸ್ಪ್ಲೇ ಮೇಲೆ, ಅದು ಕಾಲ್ ಮಾಡಿದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು. ಸರ್ ಇವತ್ತು ಎಷ್ಟಿದೆ ಸರ್ ಸ್ಟಾಕು? ಸರ್ ಇವತ್ತೊಂದು 16 ವೆಹಿಕಲ್ ಇದೆ ಸರ್. 16 ವೆಹಿಕಲ್ಸ್ ಇದೆ. 16 ಸರ್ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಇವತ್ತು? ಸರ್ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಇವತ್ತು 1 ಲಕ್ಷದಿಂದ 9 ಲಕ್ಷ ತನಕನೂ ಇದೆ. ಸೊ 1 ಲ್ಯಾಕ್ ಇಂದ ಹಿಡಿದು 9 ಲ್ಯಾಕ್ ವರೆಗೂ ಇದೆ. 9 ಲ್ಯಾಕ್ ವರೆಗೂ. ಓಕೆ ಸರ್. ಹಾಗೇನೆ ಲೋನ್ ಬಗ್ಗೆ ಸರ್? ಸರ್ ಅದೇ ಸರ್, ಲೋನ್ ಇನ್ ಸೇಮ್ ಪ್ರೊಸೀಜರ್. ಅಬೌಟ್ 2013 ಮೇಲೆ ಲೋನ್ ಆಗುತ್ತೆ ಆಲ್ ಓವರ್ ಕರ್ನಾಟಕ. ಬರೀ ಬೆಂಗಳೂರು ಆದ್ರೆ 2010 ಮೇಲೆ ಎಲ್ಲ ಗಾಡಿಗೆ ಲೋನ್ ಆಗುತ್ತೆ. ಹೌದಾ? ಓಕೆ ಓಕೆ ಸರ್. ಆಲ್ಮೋಸ್ಟ್ ಎಲ್ಲ ಗುಡ್ ಕಂಡೀಷನ್ ವೆಹಿಕಲ್ಸ್ ಇದೆ ಸರ್. ಈ ಸರಿ ರೀಸ್ಟಾಕ್ ಮಾಡಿದ್ರಲ್ವಾ? ಹೌದು ಸರ್. ನಮ್ಮ ಹತ್ರ ಕ್ವಾಂಟಿಟಿ ಕಡಿಮೆ ಇದ್ರೂ ವೆಹಿಕಲ್ ಕ್ವಾಲಿಟಿಯಲ್ಲಿ ನಾವು ಯಾವುದೇ ತರ ಕಾಂಪ್ರಮೈಸ್ ಮಾಡಲ್ಲ. ಹೌದೌದು. ಸೊ ಎವ್ರಿ ಟೈಮ್ ಅದು ಇದೆ ಹೇಳೋರು. ಕಡಿಮೆ ಕಾರ್ ಇಟ್ಟಿರ್ತಾರೆ, ಬಟ್ ಕ್ವಾಲಿಟಿ ಮಾತ್ರ ನಿಮ್ಗೆ ಗಾಡಿ ಕಂಡೀಷನ್ ಮಾತ್ರ ಗುಡ್ ಕಂಡೀಷನ್ ಇರುತ್ತೆ ಅನ್ಬೋದು ಸರ್. ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಸರ್ ಇವಾಗ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಒಂದು ಬೆಸ್ಟ್ ಬಜೆಟ್ ಅಲ್ಲಿ ಕಾರ್ಗಳು ನೋಡ್ತಿದ್ರೆ ಅಂದ್ರೆ, ಹಾಗೇನೆ 1 ಲಕ್ಷದಿಂದ ಹಿಡ್ಕೊಂಡ್ಬಿಟ್ಟು 9 ಲಕ್ಷದವರೆಗೂ ಕಾರ್ಗಳಿದೆ ಅಂದ್ರು. ಸೊ ಬಂದ್ಬಿಟ್ಟು ವಿಸಿಟ್ ಮಾಡಿ. ಎಲ್ಲಾನು ಒಂದು ಬೆಸ್ಟ್ ಕ್ವಾಲಿಟಿ ಕಾರ್ಗಳು ಇರುತ್ತೆ ಅನ್ಬೋದು. ಸೊ ಬನ್ನಿ ಆದ್ರೂ ವಿಡಿಯೋನ ಶುರು ಮಾಡೋಣ ಸರ್. ರ್ಯಾಂಕ್ 1 ಕಾರ್ ನಲ್ಲಿ ಮೊದಲನೇ ಕಾರ್ ಯಾವ ಸರ್ ಇವತ್ತು? ಸರ್ ಮೊದಲನೇ ಕಾರ್ ಬಂದ್ಬಿಟ್ಟು ಹುಂಡೈ ಗೆಟ್ಸೋ 2007 ಮಾಡಲ್ ಆಗಿದೆ. ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಸರ್ ಇದು? ಬರೀ 67,000 ಓಡಿದೆ. ವಿತ್ ರಿಕಾರ್ಡೆಡ್ ವೆಹಿಕಲ್. ನಿಮ್ಗೆ FC ಇನ್ಶೂರೆನ್ಸ್ ಎಲ್ಲ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಗಾಡಿ ಕಂಡೀಷನ್ ಬಹಳ ನೀಟ್ ಅಂಡ್ ಕ್ಲೀನ್ ಇದೆ ಸರ್. ಸರ್ ಇದರಲ್ಲಿ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತಲ್ವಾ? AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಓಕೆ ನೋಡ್ತಾ ಇರಬಹುದು. ಟೈರ್ ಕಂಡೀಷನ್ 60-70% ಇದೆ. ಬ್ಲಾಕ್ ಕಲರ್ ಅಲ್ಲಿ ಪಳಪಳ ಅಂತ ಹೊಳಿತಾ ಇರೋ ವೆಹಿಕಲ್ ಆಗಿರುತ್ತೆ ಸರ್. ಪ್ರೈಸ್? ಸರ್ ಪ್ರೈಸ್ ಬಂದ್ಬಿಟ್ಟು 1,65,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,60,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 1,60,000 ಸರ್ ಇದು? ಬರೀ 1,60,000 ಕೊಡ್ತೀನಿ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಆಲ್ಟೋ LXC ಸರ್. ಬಹಳನೇ ಡಿಮ್ಯಾಂಡೆಡ್ ವೆಹಿಕಲ್. ಅದರಲ್ಲೂ ಸಿಲ್ವರ್ ಕಲರ್ LXC ವೇರಿಯಂಟ್ 2010 ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಜೊತೆಗೆ ಸರ್. ಸೊ ಬ್ರಾಂಡ್ ನ್ಯೂ ಟೈರ್ ಇದೆ ಸರ್? ಬ್ರಾಂಡ್ ನ್ಯೂ ಟೈರ್ ಇದೆ. ಬರೀ 57,000 ಓಡಿದೆ ಸರ್ ಆನ್ ರಿಕಾರ್ಡ್. ಸರ್ ಫೀಚರ್ಸ್ ಅಂದ್ರೆ ಪವರ್ ಸ್ಟೇರಿಂಗ್ ಬರುತ್ತೆ, AC ಪವರ್ ಸ್ಟೇರಿಂಗ್, ಲೆದರ್ ಕುಶನ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಓಕೆ ಓಕೆ ನೋಡ್ತಾ ಇರಬಹುದು. ಸೊ ಬ್ರಾಂಡ್ ನ್ಯೂ ಟೈರ್ ಆಗಿರ್ಬೋದು. ಹಾಗೇನೆ ಸೊ ಬಾಡಿ ಲೈನ್ ಕೂಡ ಒಂದು ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ಸಿಲ್ವರ್ ಕಲರ್ ಚೆನ್ನಾಗಿದೆ ಅನ್ಬೋದು. ವೆಹಿಕಲ್ ಸೂಪರ್ ಆಗಿರೋ ವೆಹಿಕಲ್ ಆಗಿರುತ್ತೆ ಸರ್. ಪ್ರೈಸ್ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು 1,95,000 ಕೋಟ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ 1,90,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಸೊ 1,90,000 ಸರ್ ಇದು? ಹೌದು ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಶಿಫ್ಟ್. ಅದು VXC ವೇರಿಯಂಟ್ ಸಿಂಗಲ್ ಓನರ್ ರೆಡ್ ಕಲರ್ ಅಲ್ಲಿ ಸರ್. ಸಿಂಗಲ್ ಓನರ್ ಸರ್ ಇದು? ಸಿಂಗಲ್ ಓನರ್ ಗಾಡಿ. ಎಲ್ಲ ಶೋರೂಮ್ ಮೇಂಟೆನೆನ್ಸ್. ಓಕೆ ನೋಡ್ತಾ ಇರಬಹುದು. ಬಾಡಿ ಲೈನ್ ತುಂಬಾನೇ ಚೆನ್ನಾಗಿದೆ, ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ. ಸೊ ಹಾಗೆ ಫೀಚರ್ಸ್ ಫೀಚರ್ಸ್ ಸರ್ ಇದರಲ್ಲಿ? AC ಪವರ್ ಸ್ಟೇರಿಂಗ್, 4x4 ಪವರ್ ವಿಂಡೋ ಸಿಸ್ಟಮ್, ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಸರ್. ಸೊ ಎಲ್ಲ ರನ್ನಿಂಗ್ ಇದೆ ಸರ್? ಎಲ್ಲ ರನ್ನಿಂಗ್ ಇದೆ. ಗಾಡಿನೂ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಓಕೆ ಸರ್. ಇದ್ರ ಪ್ರೈಸ್? ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 2,90,000 ಕೋಟ್ ಮಾಡ್ತಾ ಇದೀವಿ ಸರ್. ಎದುರುಗಡೆ ಬಂದ್ರೆ 2,80,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 2,80,000 2,80,000 ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಶಿಫ್ಟ್ ಸರ್. ನೆಕ್ಸ್ಟ್ ಒಂದು ಸ್ಯಾಂಟ್ರೋ ಸರ್. ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಂಟ್ರೋ
7 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಗಾಡಿ ಕಂಡೀಷನ್ ವೈಸ್ ಮಾತ್ರ ಶೋರೂಮ್ ಕಂಡೀಷನ್ ಇದ್ದಂಗಿದೆ ಸರ್. ಸರ್ ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ ಸರ್ ಇದು. ಸರ್ ಓಡಿರೋದು 63,000 ಒರಿಜಿನಲ್ ಶೋರೂಮ್ ಕುಶನ್ ಅಲ್ಲಿ ಇದೆ ಸರ್. 2 ಬೀಗ, 2 ರಿಮೋಟ್, AC, ಫ್ರಂಟ್ ಪವರ್ ವಿಂಡೋ, ಓಕೆ ನಿಮ್ಗೆ ಕಂಪನಿ ಸಿಸ್ಟಮ್ ಎಲ್ಲ ಇದೆ ಗಾಡಿಯಲ್ಲಿ. ನೋಡಿ ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, AC, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಸೊ ಸೀಟ್ಸ್ ಕವರ್ ಚೆನ್ನಾಗಿದೆ. ಬ್ಲಾಕ್ ಇಂಕ್ ಬ್ಲೂ ಅಲ್ವಾ ಸರ್? ಇಂಕ್ ಬ್ಲೂ ಬಹಳ ಡಿಮ್ಯಾಂಡೆಡ್ ಕಲರ್ ಸರ್ ಇದು. ಓಕೆ ಸರ್ ಪ್ರೈಸ್ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು 1,70,000 ಕೋಟ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ 1,60,000 ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಮಾರುತಿ 800 ವಿತ್ AC ಬರುತ್ತೆ ನಿಮ್ಗೆ. ಇದು 2004 ಮಾಡಲ್, 3rd ಓನರ್. ಬರೀ 31,000 ಓಡಿದೆ ಸರ್. ಬರೀ 31,000 ಓಡಿ ಸರ್ ಇದು? ಬರೀ 31,000 ಆಗಿದೆ ಓಡಿದೆ. ಓಕೆ ಸೊ ಟೈರ್ ಕಂಡೀಷನ್ ನೋಡ್ತೀವಿ ಅಂದ್ರೆ 90% ಇದೆ. ಸೊ AC ವೆಹಿಕಲ್ ಆಗಿರುತ್ತೆ ನೋಡಿ ಇದು. AC ಸಿಸ್ಟಮ್ ಎಲ್ಲ ಇದೆ ಸರ್. ಓಕೆ ಸರ್. ಸರ್ ಪ್ರೈಸ್? ಸರ್ ಪ್ರೈಸ್ ಬಂದ್ಬಿಟ್ಟು 1,05,000 ಕೋಟ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ ಬರೀ 90,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಬರೀ 90,000 ಇದು? ಬರೀ 90,000ಕ್ಕೆ 2004 ಮಾಡಲು, ಅದು 31,000 ಓಡಿರೋ ಗಾಡಿ. ನೆಕ್ಸ್ಟ್ ಒಂದು SX4 ಸರ್. ಸರ್ SX4 VXI ಸೆಕೆಂಡ್ ಓನರ್ ಆಗಿದೆ. ನಿಮ್ಗೆ ಫ್ರೆಶ್ ಇನ್ಶೂರೆನ್ಸ್, ಫ್ರೆಶ್ FC ಜೊತೆ ಕೊಡ್ತೀನಿ ಸರ್. ಸರ್ ಗಾಡಿಯಲ್ಲಿ ಬಂದ್ಬಿಟ್ಟು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪ್ನಿ ಇನ್ಬಿಲ್ಟ್ ಸಿಸ್ಟಮ್, ಲೆದರ್ ಕುಶನ್ ಎಲ್ಲ ಇದೆ. ಓಕೆ SX4 ನೋಡಿ. ಸೊ ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಕುಶನ್, ಸೊ ಎಲ್ಲ ನೀಟ್ ಅಂಡ್ ಕ್ಲೀನ್ ಆಗಿರೋ ವೆಹಿಕಲ್ SX4 ಆಗಿರುತ್ತೆ, ಸಿಲ್ವರ್ ಕಲರ್ ಅಲ್ಲಿ. ಸರ್ ಪ್ರೈಸು? ಸರ್ ಪ್ರೈಸ್ ಬಂದ್ಬಿಟ್ಟು ಬೇರೆ ಕಡೆ ಎಲ್ಲ ಬಹಳ ಡಿಮ್ಯಾಂಡ್ ಇದೆ. ನಮ್ಮ ಆಫೀಸಿಗೆ ಬಂದ್ರೆ 1,95,000 ಕೊಡ್ತೀನಿ ಸರ್. ಸರ್ SX4 1,95,000ಗೆ, ಅದು 2010 ಮಾಡಲ್ ಫ್ರೆಶ್ FC ಗಾಡಿ. ಸ್ಯಾಂಟ್ರೋ ಸರ್ ಸ್ಯಾಂಟ್ರೋ 2006 XK ವೇರಿಯಂಟ್, ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್? ಸಿಂಗಲ್ ಓನರ್ ಗಾಡಿ, ಶೋರೂಮ್ ಟೆಸ್ಟ್ ಅಲ್ಲಿ ಇದೆ, ಸಿಲ್ವರ್ ಕಲರ್. ಅದ್ರಲ್ಲೂ ಸರ್ ಬಾಡಿಲಿ ನೋಡ್ತಾ ಇರಬಹುದು, ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ. ಸೊ ಒಂದು 90% ಟೈರ್ ಕೂಡ ಇದೆ. ಸೊ ಇದರಲ್ಲಿ ಸರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಇದ್ರಲ್ಲಿನೂ ಸಿಸ್ಟಮ್ ಎಲ್ಲ ಬರುತ್ತೆ ನೋಡಿ. ಫ್ರಂಟ್ 2 ಪವರ್ ವಿಂಡೋ ಕೂಡ ಬರುತ್ತೆ ಸಿಲ್ವರ್ ಕಲರ್ ಅಲ್ಲಿ. ಸೊ ಸಿಂಗಲ್ ಓನರ್ ಸ್ಯಾಂಟ್ರೋ ಯಾರು ನೋಡ್ತಾ ಇರೋ, ಒಂದು ಸ್ಯಾಂಟ್ರೋ ಕೂಡ ಇದೆ ಸಿಂಗಲ್ ಓನರ್. ಸರ್ ಪ್ರೈಸು? ಸರ್ ಪ್ರೈಸ್ ಚಾನ್ಸ್ ಪ್ರೈಸ್ ಅಂತ ಹೇಳ್ತೀನಿ. ಹೇಳಿ ಸರ್ ನೋಡೋಣ. 1,50,000ಗೆ ಸಿಂಗಲ್ ಓನರ್ ಸ್ಯಾಂಟ್ರೋ ಕೊಡ್ತೀನಿ ಸರ್. ಇಡೀ ಬಜಾರ್ ಹುಡುಕಿದ್ರು ಸಿಗಲ್ಲ. 1,50,000ಕ್ಕೆ ಸಿಂಗಲ್ ಓನರ್ ಸ್ಯಾಂಟ್ರೋ? ಸಿಂಗಲ್ ಓನರ್ ಸ್ಯಾಂಟ್ರೋ, ಅದು 2006. ನೆಕ್ಸ್ಟ್ ಒಂದು ಬ್ಲಾಕ್ ಕಲರ್ ಶಿಫ್ಟ್ ಸರ್. ಸರ್ 2011 ಅಲ್ಲಿ ಟೈಪ್ 2 ಗಾಡಿ ಇದು. ಸ್ವಿಫ್ಟ್ VXI ಸೆಕೆಂಡ್ ಓನರ್. ಓಕೆ ಸರ್ 4ಗೆ 4 ಟೈರ್ ಬ್ರ್ಯಾಂಡ್ ನ್ಯೂ ಇದೆ ಸರ್. ಬ್ರ್ಯಾಂಡ್ ನ್ಯೂ ಅಂದ್ರೆ ಬ್ರ್ಯಾಂಡ್ ನ್ಯೂ. ಸೊ ಹೊಸದು ಹಾಕ್ಸ್ಬಿಟ್ಟಿದ್ದೀರಾ? ಹೊಸದು 90%, 95% ಇಲ್ಲ, 100% ಇದೆ. ನೋಡ್ತಾರೆ ಬ್ಲಾಕ್ ಕಲರ್ ಅಲ್ಲಿ, ಒಂದು ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ಬ್ಲಾಕ್ ಕಲರ್ ಯಾರು ಶಿಫ್ಟ್ ನೋಡ್ತಾ ಇದ್ರೆ ತುಂಬಾನೇ ಚೆನ್ನಾಗಿದೆ ಸರ್. ಇದರಲ್ಲಿ ಫೀಚರ್ಸ್ ಅಂದ್ರೆ AC, ಪವರ್ ಸ್ಟೇರಿಂಗ್, 4ಗೆ 4 ಪವರ್ ವಿಂಡೋ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಓಕೆ ಓಕೆ ಸೊ ತುಂಬಾ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿರೋ ವೆಹಿಕಲ್. ಒಂದು ಸೂಪರ್ ಆಗಿರೋ ವೆಹಿಕಲ್, ಒಂದು ಶಿಫ್ಟ್ ಇದೆ ಬ್ಲಾಕ್ ಕಲರ್ ಅಲ್ಲಿ. ಅವ್ರು ಹೇಳ್ದಂಗೆ 4 ಬ್ರ್ಯಾಂಡ್ ನ್ಯೂ ಟೈರು ರೀಸೆಂಟ್ ಆಗಿ ಹಾಕ್ಸಿದ್ದಾರೆ. ಸೊ ಪ್ರೈಸ್ ಸರ್ ಇದ್ರದ್ದು? ಸರ್ ಪ್ರೈಸ್ ಬಂದ್ಬಿಟ್ಟು 3,25,000 ಕೋಟ್ ಮಾಡ್ತಾ ಇರೋದು. ನಮ್ಮ ಆಫೀಸಿಗೆ ವಿಸಿಟ್ ಮಾಡಿದ್ರೆ 3,10,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 3,10,000 ಕ್ಲೋಸ್ ಆಗುತ್ತೆ? 3,10,000ಕ್ಕೆ ಶಿಫ್ಟ್ ಪೆಟ್ರೋಲ್, ಅದು ಟೈಪ್ 2 ವೇರಿಯಂಟ್ ಲೇಟೆಸ್ಟ್. ಓಕೆ ಸರ್ ಹಾಗೆ ಒಂದು ಪೋಲೋಣ ಸರ್ ಇದು? ಸರ್ ಪೋಲೋ ಕಂಫರ್ಟ್ ಲೈನ್, ಬ್ಲಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಸಿಂಗಲ್ ಓನರ್ 2011. ನಿಮ್ಗೆ AC, 4ಗೆ 4 ಪವರ್ ವಿಂಡೋ ಸಿಸ್ಟಮ್, ಡಬಲ್ ಡಿನ್ ಎಲ್ಲ ಬಂದ್ಬಿಡತ್ತೆ ಸರ್ ಇದ್ರಲ್ಲಿನೂ. ನೋಡಿ ಹಿಂದೆ ಸ್ಪಾಯ್ಲರ್ ಕೂಡ ಹಾಕ್ಸಿದಾರೆ ಅನ್ಬೋದು. ಸೊ ಇದು ಬ್ಲಾಕ್ ಕಲರ್ ಅಲ್ಲಿ 2 ಬೀಗ ಜೊತೆಗೆ ಸರ್ ಇದು. ಸೊ 2 ಬೀಗ ಇದೆ. ಹಂಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಹಾಗೇನೆ ಸೀಟ್ಸ್ ಕವರ್ ಕೂಡ ಚೆನ್ನಾಗಿದೆ. ಒಂದು ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಬ್ಲಾಕ್ ಗಾಡಿಗಳು ನೋಡ್ತಿರೋ, ಬ್ಲಾಕ್ ಕಲರ್ ಅಲ್ಲಿ ಪೋಲೋ ನೋಡ್ತೀರ ಅಂದ್ರೆ ಪೋಲೋ ಇದೆ ನೋಡಿ. ಸರ್ ಪ್ರೈಸ್ ಸರ್ ಇದ್ರದ್ದು? ಸರ್ ಪ್ರೈಸ್ ಬಂದ್ಬಿಟ್ಟು 2,95,000 ಕೋಟ್ ಮಾಡ್ತಾ ಇದ್ದೀನಿ. ನಮ್ಮ ಆಫೀಸಿಗೆ ವಿಸಿಟ್ ಮಾಡಿದ್ರೆ 2,75,000 ಕೊಡ್ತೀನಿ ಸರ್. ಪೋಲೋ ಬ್ಲಾಕ್ ಕಲರ್ ಅಲ್ಲಿ 2,00,000 ಕಲರ್, 2011, ಅದು ಸಿಂಗಲ್ ಓನರ್ ಗಾಡಿ. 2,75,000 ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್ ಅಲ್ವೊಂದ್ ಪೋಲೋ ನೋಡಿದ್ರೆ 11 ಮಾಡಲು, ಅದಕ್ಕೆ ಲೋನ್ ಆಗಲ್ಲ. ಔಟ್ಸೈಡ್ ಬೆಂಗಳೂರು, ಇದು 13 ಸಿಂಗಲ್ ಓನರ್, ಇದಕ್ಕೆ ಲೋನು ಆಗತ್ತೆ ಸರ್. ಕಂಫರ್ಟ್ ಲೈನು, ಪೆಟ್ರೋಲ್ ವೇರಿಯಂಟ್ ವಿತ್ ಗಾಡಿಯಲ್ಲಿ ಸ್ಟೆಪ್ನಿ ಅನ್ಯೂಸ್ ಇದೆ ಸರ್ ಇದು. ಓಕೆ ಜಸ್ಟ್ 50,000 ರನ್ ಆಗಿದೆ, ಶೋರೂಮ್ ರೆಕಾರ್ಡ್ ವೆಹಿಕಲ್ ಇದು. ಸೊ ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸಿಸ್ಟಮ್ ಎಲ್ಲ ಇದೆ. ಸೊ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನೋಡಿ. ಹಿಂದೆ ಡಿಫಾಗರ್, ಬ್ಯಾಕ್ ವೈಫರ್. ಸೊ ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಇದೆ ಅನ್ಬೋದು. ಗ್ರೇ ಕಲರ್ ಅಲ್ಲಿ, ಅದು ಬ್ಲಾಕ್ ಬೇಡ ಅಂದ್ರೆ ಗ್ರೇ ಕಲರ್ ಅಲ್ಲಿ ಪೋಲೋ ಕೂಡ ಇದೆ. ಸರ್ ಪ್ರೈಸು? ಸರ್ ಪ್ರೈಸ್ ಬಂದ್ಬಿಟ್ಟು 3,95,000 ಕೋಟ್ ಮಾಡ್ತಾ ಇದ್ದೀನಿ. ಎದುರುಗಡೆ ಬಂದ್ರೆ SR 375 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 375, ಅದು ನಿಮ್ಗೆ 2 ರಿಂದ 2.5 ಲಕ್ಷ ಲೋನೇ ಆಗತ್ತೆ ಸರ್ ಗಾಡಿಗೆ. ಸರ್ ಬ್ಲಾಕ್ ಬೇಡ ಅಂದ್ರೆ ಗ್ರೇ ಆಪ್ಷನ್, ಗ್ರೇ ಬೇಡ ಅಂತ ಹೇಳಿದ್ರೆ ವೈಟ್ ಕಲರ್ ಆಪ್ಷನ್ ಇದೆ ಸರ್ ನಮ್ಮ ಹತ್ರ. ಕಲರ್ ಅಲ್ಲಿ 3 ಆಪ್ಷನ್ ಇದೆ. 3 ಆಪ್ಷನ್ ಇದೆ. ಇನ್ನೂ ಒಂದು ಆಪ್ಷನ್ ಇದೆ. ಯಾವ ಸರ್ ಅದು? ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸರಿ ಸರ್ ಹಾಗೆ ಹೇಳಿ ಸರ್ ಡೀಟೇಲ್ಸ್. ಸರ್ 2013 ಕಂಫರ್ಟ್ ಲೈನ್ ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಸರ್. ನೋಡಿ ಹಿಂದೆ ಸ್ಪಾಯ್ಲರ್ ಕೂಡ ಹಾಕ್ಸಿಬಿಟ್ಟಿದ್ದಾರೆ ಅನ್ಬೋದು. ಸೊ ಇದಕ್ಕೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸೊ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಟೈರು. ಸೊ ವೈಟ್ ಕಲರ್ ಅಲ್ಲಿ ಇದು
ಹಾಗೇನೆ ಸರ್ ಇದರಲ್ಲಿ ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನೋಡಿ. ಸೀಟ್ಸ್ ಕವರ್ ಕೂಡ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯಲ್ಲು ಬ್ರ್ಯಾಂಡ್ ನ್ಯೂ ತರ ಮೇಂಟೈನ್ ಮಾಡಿರೋ ವೆಹಿಕಲ್ಲು, ವೈಟ್ ಕಲರ್ ಅಲ್ಲಿ. ಸೊ ನಿಮಗೆ ಮೂರು ಕಲರ್ ಆಪ್ಷನ್ ಇದೆ. ಇನ್ನೊಂದು ಕಲರ್ ಇದೆ ಅದು ಯಾವ್ದು ಕೇಳೋಣ ಸರ್. ಪ್ರೈಸು ಸರ್ 2013 ಸಿಂಗಲ್ ಓನರ್ 74,000 ನೋಡಿದೆ, ಪೆಟ್ರೋಲ್ ವೆಹಿಕಲ್. ಪ್ರೈಸ್ ಬಂದ್ಬಿಟ್ಟು 3,95,000 ಕೊಟ್ಟು ಮಾಡ್ತಾ ಇದೀನಿ. ಇದೂನು ಅಷ್ಟೇ ನಿಮ್ಗೆ 3,75,000 ಗೆ ಮಾಡ್ಕೊಡ್ತೀನಿ ಸರ್. 3,75,000 3,75,000 ಗೆ ನಿಮ್ಗೆ 2 ರಿಂದ 2.5 ಲಕ್ಷ ಲೋನ್ ಆಗುತ್ತೆ ಸರ್. ವೈಟ್ ನೋಡಿದ್ರಿ, ಗ್ರೇ ನೋಡಿದ್ರಿ, ಬ್ಲಾಕ್ ನೋಡಿದ್ರಿ, 3 ಪೆಟ್ರೋಲ್. ಪೆಟ್ರೋಲ್ ಬೇಡ ಡೀಸೆಲ್ ಬೇಕು ಅಂತ ಹೇಳಿದ್ರೇನು ನಮ್ಮ ಹತ್ರ ಆಪ್ಷನ್ ಇದೆ ಸರ್. ಸಿಲ್ವರ್ ಕಲರ್ ಅಲ್ಲಿ, ಸಿಲ್ವರ್ ಕಲರ್ ಅಲ್ಲಿ 2015 ಲೇಟೆಸ್ಟ್ ಗಾಡಿ ಇದು. ಅದರಲ್ಲೂ ಹೈಲೈನ್ ಟಾಪ್ ಅಂಡ್ ವೆಹಿಕಲ್. ಓಕೆ. ಡಿಫಾಗರ್ ಬ್ಯಾಕ್ ವೈಫರ್ ಬರುತ್ತೆ ನೋಡಿ, ಹೈಲೈನ್ ಆಗಿರುತ್ತೆ. ಸೊ ಮ್ಯಾಗ್ ವೀಲ್ ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಬರುತ್ತೆ ಸಿಲ್ವರ್ ಕಲರ್ ಅಲ್ಲಿ. ಅದು ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ ನೋಡಿ. ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಮೋನೋ ಕಂಟ್ರೋಲ್, ಸೀಟ್ಸ್ ಕವರ್ ಕೂಡ, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲಿ. ಏರ್ ಬ್ಯಾಗ್ ಕೂಡ ಬರುತ್ತೆ ಅಂತ ನೋಡಿ. ಟಾಪ್ ಅಂಡ್ ವೆಹಿಕಲ್ ಹೈಲೈನ್ ಅಂದ್ರೆ ನಿಮ್ಗೆ ಎಲ್ಲ ತರ ಫೀಚರ್ಸ್ ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಆಪ್ಷನ್ ಅಂದ್ರೆ ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಸೊ ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ ನಿಮ್ಗೆ. ಸರ್ ಪ್ರೈಸು ಸರ್ ಪೆಟ್ರೋಲ್ ಗಾಡಿ ಪ್ರೈಸ್ ಅಲ್ಲೇ ನಿಮ್ಗೆ ಡೀಸೆಲ್ ಗಾಡಿನೂ ಕೊಡ್ತೀನಿ ಸರ್. ಸರ್ ಹೇಳಿ ಸರ್. 2015 ಥರ್ಡ್ ಓನರ್ಶಿಪ್ ಆಗಿದೆ, ಹೈಲೈನ್ ಡೀಸೆಲ್. 3,95,000 ಗಾಡಿ ಕೊಡ್ತೀನಿ ಸರ್. ಚಾಲೆಂಜಿಂಗ್ ಪ್ರೈಸ್. ಓಕೆ, ಡೀಸೆಲ್ ವೆಹಿಕಲ್ 3,95,000ಗೆ. ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಡಿಸೈರ್ VXI ಸಿಂಗಲ್ ಓನರ್, ಬರೀ 74,000 ಓಡಿದೆ. ಗಾಡಿಯಲ್ಲಿ ಸೀಟ್ ಕವರೇ ಒಂದ್ 50,000 ಇದೆ ಸರ್. ಇದು ಸೇಮ್ ಕಲರ್ ಮ್ಯಾಚ್ ಆಗತ್ತಾರ ಸೀಟ್ ಕಲರ್ ಮ್ಯಾಚಿಂಗ್, ಪಕ್ಕಾ ಲೆದರ್ ಸೀಟ್ ಕವರ್ ಇದು. ನೋಡಿ ಪಕ್ಕಾ ಲೆದರ್ ಸೀಟ್ಸ್ ಕವರ್ ಒರಿಜಿನಲ್ ಅಂತ. ಹಂಗೆ ಮ್ಯೂಸಿಕ್ ಸಿಸ್ಟಮ್. ಸೊ ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ ನೋಡಿ. ಸೊ ಗಾಡಿನೂ ಕೂಡ ಡೀಸೆಲ್ ಆಗಿರುತ್ತೆ. ಸೊ ತುಂಬಾನೇ ಚೆನ್ನಾಗಿದೆ, ಸೂಪರ್ ಆಗಿದೆ ಅನ್ಬೋದು ಗಾಡಿ. ಹಾಗೆ ಟೈರ್ ನೋಡ್ತೀವಿ ಅಂದ್ರೆ ನಮ್ಗೊಂದು 80% ಟೈರ್ ಇದೆ. ಸೊ ಫ್ರಂಟ್ ಅಲ್ಲೂ ಒಂದು 80% ಟೈರ್ ಇದೆ ಅನ್ಬೋದು. ಸರ್ ಇದ್ರ ಪ್ರೈಸು ಸರ್ 2015 ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ VXI, ಅದರಲ್ಲೂ ಇದು ಮಿಂಟ್ ಕಲರ್, ಯುನೀಕ್ ಕಲರ್ ಅಂತಾನೆ ಹೇಳ್ಬೋದು. ಓಕೆ, ತುಂಬಾ ಡಿಫ್ರೆನ್ಸ್ ಸರ್ ನಿಮ್ಗೆ ವ್ಯಾಗನರ್ ಪ್ರೈಸ್ ಗೆ ಶಿಫ್ಟ್ ಡಿಸೈರ್ ಕೊಡ್ತೀನಿ ಸರ್. ಸರ್ ಏನ್ ಹೇಳ್ತಿದ್ರೆ ನಿಜನಾ? 4,25,000ಗೆ ಶಿಫ್ಟ್ ಡಿಸೈರ್. ಎಸ್ ಸರ್, ನೋಡಿ ಸರ್. ಯಾರ್ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಯಾರ್ ಗಾಡಿ ತಗೊಂಡ್ಬೇಕು ಅಂತ ಇದ್ದೀರಾ ಅವ್ರಿಗೆ ಫಾರ್ವರ್ಡ್ ಮಾಡಿ. ಗಾಡಿ ಇವತ್ತಿದೆ, ನಾಳೆ ಇರಲ್ಲ ಇದು. ಸೊ 4,25,000ಗೆ ಸರ್. ಡಿಸೈರ್ ಬೇಡ ಅಂತ ಹೇಳಿದ್ರೆ ಶಿಫ್ಟ್ ಇದೆ ನಮ್ಮ ಹತ್ರ. 2017 ಸೆಕೆಂಡ್ ಓನರ್ ಆಗಿದೆ. ZXI ವೇರಿಯಂಟ್, ಟಾಪ್ ಆಫ್ ದ ಲೈನ್, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಎಲ್ಲಾ ತರ ಆಪ್ಷನ್ ಬಂದ್ಬಿಡುತ್ತೆ ಸರ್ ಇದ್ರಲ್ಲಿ ನಿಮ್ಗೆ. ಓಕೆ, ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೀಟ್ಸ್ ಕವರ್ ಬ್ರ್ಯಾಂಡ್ ನ್ಯೂ ಅನ್ಬೋದು. ಸೊ ಸ್ಟೇರಿಂಗ್ ಮೋನೋ ಕಂಟ್ರೋಲ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನೋಡಿ. ಸೊ ಸೆಂಟ್ರಲ್ ಆಗೆಲ್ಲ ಬರುತ್ತೆ. ಮ್ಯಾಗ್ ವೀಲ್ ನೋಡ್ತಾ ಇರ್ಬೋದು ನೀವು, ಬ್ರ್ಯಾಂಡ್ ನ್ಯೂ ತರ ಇದೆ. ಸೊ ಒಂದು 90% ಟೈರ್ ಕೂಡ ಇದೆ ವೈಟ್ ಕಲರ್ ಅಲ್ಲಿ. ಡೀಸೆಲ್ ಬೇಡ ಅಂದ್ರೆ ನಿಮಗೆ ಶಿಫ್ಟ್ ಇದೆ, ಅದು ವೈಟ್ ಕಲರ್ ಅಲ್ಲಿ. ಸರ್ ಡೀಸೆಲ್ ಅವ್ರ ಪೆಟ್ರೋಲ್ ಸರ್ ಇದು? ಸರ್ ZXI ಪೆಟ್ರೋಲ್ ವೇರಿಯಂಟ್ ಸರ್. ಓಕೆ ಸರ್, ಇದ್ರ ಪ್ರೈಸು? ಸರ್ ಇದ್ರಿಂದ ಪ್ರೈಸ್ ಬಂದ್ಬಿಟ್ಟು 5 ಲಕ್ಷ ಕೋಟ್ ಮಾಡ್ತಾ ಇದ್ದೀನಿ. ನಮ್ ಪೇಜ್ ಫಾಲೋ ಮಾಡ್ಕೊಂಡ್ ಬಂದ್ರೆ 4,75,000 ಕೊಡ್ತೀನಿ ಸರ್. 2017 ಮಾಡಲು ZXI ಶಿಫ್ಟ್ 4,75,000 ಕೊಡ್ತೀನಿ ಹೇಳಿ ಸರ್. ನೆಕ್ಸ್ಟ್ ಬಂದ್ಬಿಟ್ಟು 2020 ಮಾಡಲ್ ಮಾರುತಿ ವ್ಯಾಗನರ್ ಸರ್. ಅದರಲ್ಲೂ ಆಟೋಮೆಟಿಕ್ ಸಿಂಗಲ್ ಓನರ್. ಇದು ಸಿಂಗಲ್ ಓನರ್ ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್ ವಿತ್ ರೆಕಾರ್ಡ್ ವೆಹಿಕಲ್ ಸರ್ ಇದು. ಓಕೆ. ಸೊ ಬ್ಲೂ ಕಲರ್ ನೋಡಿ, ಅಂದ್ರೆ ಒಂಥರ ನಿಮ್ಗೆ ಸ್ಕೈ ಬ್ಲೂ ಕಲರ್ ಬರುತ್ತೆ. ಸೊ ಡಿಫಾಗರ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ನೋಡಿ. ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿರೋ, ಒಂದು ಡೆಂಟಲ್ ಸ್ಕ್ರಾಚ್ ಇಲ್ಲ. ಸೊ ಹಾಗೇನೆ ಫೀಚರ್ಸ್ ಬಂದ್ಬಿಟ್ಟು ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಆಂಡ್ರಾಯ್ಡ್ ಸಿಸ್ಟಮ್, ಸ್ಟೇರಿಂಗ್ ಮೋನೋ ಕಂಟ್ರೋಲ್, ಆಟೋಮೆಟಿಕ್ ವೆಹಿಕಲ್ ಆಗಿರುತ್ತೆ ನೋಡಿ. ಯಾರನ್ನ ಸಿಟಿಲಿ ಓಡಿಸೋದಕ್ಕೆ, ಅದು ವ್ಯಾಗನರ್ ಚಿಕ್ಕ ವೆಹಿಕಲ್ ಆಟೋಮೆಟಿಕ್ ನೋಡ್ತಾ ಇದ್ರೆ ನೋಡ್ಬೋದು. ಸೊ ಒಂದು ಶೋರೂಮ್ ಟೇಸ್ಟ್ ವೆಹಿಕಲ್ ಇದೆ. ಸರ್ ಪ್ರೈಸು? ಸರ್ 2020 ಮಾಡಲು ಸಿಂಗಲ್ ಓನರ್, ZXI ಪ್ಲಸ್, ಟಾಪ್ ಆಫ್ ದ ಲೈನ್, ಏರ್ ಬ್ಯಾಗ್, ABS ಎಲ್ಲಾ ತರ ಆಪ್ಷನ್ ಬಂದ್ಬಿಡುತ್ತೆ ನಿಮ್ಗೆ ಇದ್ರಲ್ಲಿ. ಓಕೆ ಸರ್, ಪ್ರೈಸ್ ಬಂದ್ಬಿಟ್ಟು 4,50,000 ಹೇಳ್ತಾ ಇದೀನಿ. ಎದುರುಗಡೆ ಬಂದ್ರೆ 4,45,000ಗೆ ಫಿನಿಶ್ ಕ್ಲೋಸ್ ಮಾಡ್ಕೊಡ್ತೀನಿ. 4,45,000 ಆಗುತ್ತಾ ಸರ್ ಇದು? 4,45,000 ಆಗುತ್ತೆ ಹೇಳಿ ಸರ್. ಟಾಟಾ ಅಲ್ಟ್ರೋಸ್ ಸರ್, ಬಹಳ ಕಮ್ಮಿ ಬರೋದು ಗಾಡಿ ಇದು. ಗಾಡಿ ಬಂದ್ಬಿಟ್ಟು 2022 ಮಾಡಲು. ಓಕೆ, ಸೆಕೆಂಡ್ ಓನರ್ ಆಗಿದೆ, ಆಟೋಮೆಟಿಕ್ ವೆಹಿಕಲ್ ಸರ್. ಬರೀ 26,000 ಓಡಿದೆ ಸರ್. ಬರೀ 26,000 ವಿತ್ ರಿಕಾರ್ಡ್ ಬರೀ 26,000 ಓಡಿದೆ. ಓಕೆ ನೋಡಿ, ಯಾರೋ ಒಂದು ಅಲ್ಟ್ರೋಸ್ ಬ್ಲಾಕ್ ಕಲರ್ ಅಲ್ಲಿ ಇಷ್ಟಪಡ್ತಾ ಇರ್ತಾರೆ ತುಂಬಾ ಜನ. ಸೊ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಡಿಫಾಗರ್, ಬ್ಯಾಕ್ ವೈಫರ್ ಬರುತ್ತೆ. ಹಾಗೇನೆ ಬ್ರ್ಯಾಂಡ್ ನ್ಯೂ ಟೈರ್, ಮ್ಯಾಗ್ ವೀಲ್ ಎಲ್ಲ ಇದೆ. ಸೊ ಕೀಲೆಸ್ ಎಂಟ್ರಿ, ಸೊ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ನೋಡಿ. ಸ್ಟೇರಿಂಗ್ ಮೋನೋ ಕಂಟ್ರೋಲ್, ಯಾವುದೇ ತರ ಆಪ್ಷನ್ ಇಲ್ಲ ಅಂತ ಹೇಳಂಗಿಲ್ಲ ಇದ್ರಲ್ಲಿ. ಫುಲ್ ಆಪ್ಷನ್ ಗಾಡಿ, ಸೊ ಎಲ್ಲಾ ತರ ಫೀಚರ್ ಬರುತ್ತೆ. ಫುಲ್ಲಿ ಲೋಡೆಡ್ ವೆಹಿಕಲ್ ಆಗಿರುತ್ತೆ. ನಿಮ್ಗೆ ಹೆಡ್ಲೈಟ್ ಗಿಡ್ಲೈಟ್ ಎಲ್ಲ ಪ್ರೊಜೆಕ್ಟರ್ ಬಂದ್ಬಿಡುತ್ತೆ. ಪ್ರೊಜೆಕ್ಟರ್ ಲೈಟ್ ಕೂಡ ಬರುತ್ತೆ ನೋಡಿ, ಫ್ರಂಟ್ ಅಲ್ಲಿ ನೋಡ್ತಾ ಇರ್ಬೋದು. ಸೊ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿರೋ ವೆಹಿಕಲ್. ಅದು ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ ಬ್ಲಾಕ್ ಕಲರ್ ಅಲ್ಲಿ. ಸರ್ ಪ್ರೈಸು? ಸರ್ ಪ್ರೈಸ್ ಬಂದ್ಬಿಟ್ಟು 6,75,000 ಕೋಟ್ ಮಾಡ್ತಾ ಇದೀನಿ.
ಎದುರುಗಡೆ ಬಂದ್ರೆ 6,50,000 ಗೆ ಡೀಲ್ ಮುಗಿಸ್ಕೊಡ್ತೀನಿ ಸರ್. ಸರ್ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೋದು ಸರ್ ಇದಕ್ಕೆ? ಸರ್ ಇದಕ್ಕೆ ಡೌನ್ ಪೇಮೆಂಟ್ ಬೇಡ, ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಆಗತ್ತಿದ್ದು 7 ಲಕ್ಷ ಲೋನ್ ಆಗತ್ತೆ ಗಾಡಿಗೆ. ಜೀರೋ ಡೌನ್ ಪೇಮೆಂಟ್ ಆಗುತ್ತಾ? ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಆಗತ್ತೆ ಸರ್. ಸರ್ ಹೇಳಿ ನೆಕ್ಸ್ಟ್. ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಹುಂಡೈ ಎಕ್ಸೆಂಟ್ ಸರ್, ಹಾ 2017 ಮಾಡಲ್, ಸಿಂಗಲ್ ಓನರ್ ಗಾಡಿ ಸರ್ ಇದು. ಸಿಂಗಲ್ ಓನರ್ ಇದು? ಸಿಂಗಲ್ ಓನರ್. ಓಕೆ, ಬಾಡಿ ಲೈನ್ ತುಂಬಾನೇ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ಇದರಲ್ಲಿ. ಸೊ ಕ್ಲೀನ್ ಆಗಿದೆ, ಒಂದು ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ಒಂದು 90% ಟೈರ್, ಒಂದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಅನ್ಬೋದು ನಮಗೆ. ಸರ್ ಇದರಲ್ಲಿ ಫೀಚರ್ಸ್ ಅಂದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಟೋ ಫೋಲ್ಡ್ ಮಿರರ್, ಎಲ್ಲಾ ತರ ಆಪ್ಷನ್ ಬಂದ್ಬಿಡುತ್ತೆ ಸರ್ ಇದ್ರಲ್ಲಿನೂ. ಸ್ಟೇರಿಂಗ್ ಒಂದು ಕಂಟ್ರೋಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸೊ ಸೆಂಟ್ರಲ್ ಕೂಡ ಬರುತ್ತೆ. ತುಂಬಾನೇ ಚೆನ್ನಾಗಿರೋ ವೆಹಿಕಲ್ ಆಗಿರುತ್ತೆ ನೋಡಿ, ಒಂದು ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೀಟ್ ಅಂಡ್ ಕ್ಲೀನ್ ಆಗಿರೋ ವೆಹಿಕಲ್. ಸರ್ ಇದ್ರ ಪ್ರೈಸ್? ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 4,50,000 ಕೋಟ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ 435 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 435 ಆಗುತ್ತಾ? 435 ಗೆ 2017 ಮಾಡಲ್ ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್.